SSLC ಸೈನ್ಸ್ ನೋಡ್ರಿ, ಇಲ್ಲಿ 12 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಚಿತ್ರಗಳು ನೋಡ್ರಿ, ಫಿಕ್ಸ್ ಇರ್ತಕ್ಕಂಥ ಚಿತ್ರಗಳು. ಇಷ್ಟು ಪ್ರಾಕ್ಟೀಸ್ ಮಾಡಿಕೊಡ್ರಿ 12 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿರ್ತದೆ. ಫಸ್ಟ್ ಏನಪ್ಪ ಅಂದರೆ ಇವತ್ತು ನೀವು ಎಲ್ಲ ಡೈಗ್ರಾಮ್ಗಳು ಪರ್ಫೆಕ್ಟಾಗಿ ಮಾಡ್ಕೊಂಬಿಡ್ರಿ, ಹೌದಾ? 12 ಮಾರ್ಕ್ಸ್ ಫಿಕ್ಸ್ ಅಂದಂಗೆ, ಹೌದಾ? ಈಸಿಯಾಗಿ ಯಾವ ರೀತಿಯಾಗಿ ಬಿಡಿಸ್ಬೇಕಂತಕ್ಕಂಥದ್ದು ಸ್ಟೆಪ್ ವೈಸ್ ಇಲ್ಲಿ ಡೈಗ್ರಾಮ್ ಹಾಕಿದ್ದೀವಿ. ಆ ಪ್ರಕಾರ ನೀವು ಏನಪ್ಪ ಅಂದರೆ ಚಿತ್ರ ಹಾಕೋತವ್ರಿ, ಈಸಿ ಆಗ್ತದೆ ನಿಮಗೆ. ಇಲ್ಲಿ ನೋಡಿರಿ, ಫಸ್ಟ್ ಏನಪ್ಪ ಅಂತಂದರೆ ಏನು ಮಾಡಬೇಕು ಅಂತಂದರೆ ಈ ಥರ ಫಸ್ಟ್ ಈ ಥರ ಡೈಗ್ರಾಮ್ ಹಾಕ್ಕೋಬೇಕು ನೀವು, ಹೌದಾ? ಸೆಕೆಂಡ್ ಸ್ಟೆಪ್ ಏನು ಮಾಡ್ಕೋಬೇಕು ಅಂತಂದರೆ ಸೆಕೆಂಡ್ ಈ ಥರ ಹಾಕ್ಕೋಬೇಕು. ಥರ್ಡ್ ಏನಪ್ಪ ಅಂತಂದರೆ ಈ ಥರ ನೋಡಿರಿ, ಥರ್ಡ್ ಪೂರ ಡೈಗ್ರಾಮ್ ರೆಡಿ ಆಗಿಬಿಡ್ತು. ಈ ಥರ ಡೈಗ್ರಾಮ್ ಹಾಕ್ಕೋಬೇಕು. ಹೈಡ್ರೋಜನ್, ಪ್ಲಾಸ್ಟಿಕ್ ಪಾತ್ರೆ, ಪ್ರಣಾಳ, ನೀರು, ರಬ್ಬರ್ ಬಿರಡೆ, ಕ್ಯಾಥೋಡ, ಬ್ಯಾಟ್ರಿ, ಆ್ಯನೋಡ್, ಆಕ್ಸಿಜನ್, ಹೌದಾ? ಚಿತ್ರ ನೆನ್ಪಿಡ್ಬೇಕಾದ್ರೆ ಏನಪ್ಪ ಅಂದರೆ ಇದು ಮೈಂಡ್ನಲ್ಲಿ ಕಣ್ಣು ಮುಚ್ಚಿ ಡೈಗ್ರಾಮ್ ಪೂರ ನಿಮ್ಮ ಮೈಂಡಾಗ ಬರಬೇಕದು ಡೈಗ್ರಾಮ್. ಅವಾಗ ಅದೇನಪ್ಪ ಅಂದ್ರೆ ಪರ್ಫೆಕ್ಟಾಗಿ ನಿಮ್ಮ ಚಿತ್ರ ಮೂಡ್ತದೆ. ಒಂದು 5 ನಿಮಿಷ ಏನಪ್ಪ ಅಂದರೆ ಕಣ್ಣು ಮುಚ್ಚಿ ಒಂದು 2 ಸಾರಿ ನೋಡ್ಕೊಂಡು ಕಣ್ಣು ಮುಚ್ಚಿ ನೋಡಿರಿ, ಮೈಂಡ್ನಾಗ ಚಿತ್ರ ಬರ್ತಿತ್ತು ಅಂತಂದ್ರೆ ಅದು ಪರ್ಫೆಕ್ಟ್ ಅಂತ ತಿಳ್ಕೊಬೇಕು ನೀವು. ಈಗ ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ತಾಮ್ರದ ಶುದ್ಧೀಕರಣ ಮಾಡ್ತಕ್ಕಂಥ ಚಿತ್ರ ಅದು, ಹೌದಾ? ಫಸ್ಟ್ ನೋಡಿರಿ, ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ನೋಡಿರಿ, ಇದು ಸೆಕೆಂಡ್, ಈ ಥರ ಹಾಕೋಬೇಕು. ಥರ್ಡ್ ಸ್ಟೆಪ್ ನೋಡಿರಿ, ರೆಡಿ ಆಯಿತು ಡೈಗ್ರಾಮ್, ಹೌದಾ? ಈ ಥರ ಆ್ಯನೋಡ, ಸಂಗ್ರಾಹಕ, ತಾಮ್ರದ ಸಲ್ಫೇಟ್ ದ್ರಾವಣ, ಧನಗ್ರಹ ಮಡ್ಡಿ, ಇದು ಬ್ಯಾಟ್ರಿ, ಇದು ಸ್ವಿಚ್, ಕ್ಯಾಥೋಡ್, ಈ ಥರ ಹಾಕೋಬೇಕು, ಹೌದಾ? ಸಿಂಪಲ್ ಇರ್ತಕ್ಕಂಥದ್ದು. ಪೆನ್ಸಿಲ್ ತೊಗೋರಿ, ಚೆಂದ ನೀಟಾಗಿ ಹಾಕೋರಿ. ನೆಕ್ಸ್ಟ್ ಏನಪ್ಪ ಅಂದರೆ ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುತ್ತಿರುವುದು ಒಂದು ಚಿತ್ರ ನೋಡಿರಿ, ಯಾವ ರೀತಿ ಪರೀಕ್ಷೆ ಮಾಡಬೇಕು. ಇದು ಫಸ್ಟ್, ಸೆಕೆಂಡ್ ಸ್ಟೆಪ್, ಥರ್ಡ್. ಇದು ಸಂಗ್ರಾಹಕ, ಲವಣ ದ್ರಾವಣ, ಕ್ಯಾಥೋಡ, ಆ್ಯನೋಡ್, ಹೌದಾ? ನೆಕ್ಸ್ಟ್ ನೋಡ್ರಿ, ಲೋಹದ ಮೇಲೆ ಹಬೆಯ ವರ್ತನೆ ಯಾವ ರೀತಿ ಮಾಡ್ತದೆ, ಹೌದಾ? ಲೋಹಗಳ ಮೇಲೆ ಹಬೆಯ ವರ್ತನೆ ನೋಡ್ರಿ. ಫಸ್ಟ್ ಸ್ಟೆಪ್ ಇದೊಂದು ಇಳಿಸ್ಕೋರಿ. ಸೆಕೆಂಡ್ ಸ್ಟೆಪ್ ಈ ಥರ ರೆಡಿ ಮಾಡ್ಕೋಬೇಕು. ಥರ್ಡ್ ಇಲ್ಲಪ್ಪ ಅಂತಂದರೆ ಈ ಥರ ಎಲ್ಲ ಲೇಬಲ್ ಮಾಡಬೇಕು, ಹೌದಾ? ಡೈಗ್ರಾಮ್ ನೀವು ರೆಡಿ ಆಗಿಬಿಡ್ತದೆ, ಹೌದಾ? ಫಸ್ಟ್, ಸೆಕೆಂಡ್, ಥರ್ಡ್ 3 ಸ್ಟೆಪ್ನ ಡೈಗ್ರಾಮ್ ಕಂಪ್ಲೀಟ್ ಆಗಬೇಕು. ನೆಕ್ಸ್ಟ್ ನೋಡಿರಿ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ಇದು ಭಾಳ ಇಂಪಾರ್ಟೆಂಟ್, ಭಾಳ ಸರಿ ರಿಪೀಟೆಡ್ ಆಗಿರ್ತಕ್ಕಂಥ ಚಿತ್ರ ಇದು, ಹೌದಾ? ಫಸ್ಟ್ ಸ್ಟೆಪ್ ನೋಡಿರಿ, ಸೆಕೆಂಡ್ ಸ್ಟೆಪ್ ನೋಡಿರಿ, ಥರ್ಡ್ ಸ್ಟೆಪ್ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತಕ್ಕಂಥದ್ದು, ಇದು ಥರ್ಡ್ ಸ್ಟೆಪ್. ಫೋರ್ತ್ ಸ್ಟೆಪ್ ನೋಡಿರಿ, ಈ ಥರ ಡೈಗ್ರಾಮ್ ರೆಡಿ ಆಗಿಬಿಡ್ತು, ಹೌದಾ? ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಭಾಳ ಇಂಪಾರ್ಟೆಂಟ್ ಇರ್ತದೆ ನೋಡಿರಿ. ನೆಕ್ಸ್ಟ್, ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು. ಫಸ್ಟ್ ಸ್ಟೆಪ್ ಈ ಥರ ಹಾಕೋಬೇಕು. ಥರ್ಡ್, ಸೆಕೆಂಡ್ ನೋಡಿರಿ ಈ ಥರ ಮಾಡಿ, ಥರ್ಡ್ ಈ ಥರ. ಆಮೇಲೆ ಫೋರ್ತ್, ಸಂಗ್ರಾಹಕ, ಸಾರಯುಕ್ತ HCl ದ್ರಾವಣ, ರಬ್ಬರ್ ಕಾರ್ಕ್. ನೆಕ್ಸ್ಟ್, ಶಲ್ಕಾಗ್ರದ ಮೇಲೆ ಪರಾಗದ ಮಳೆಯುವಿಕೆ ಯಾವ ರೀತಿ ಆಗ್ತದೆ ಅಂದ್ರೆ ಶಲ್ಕಾಗ್ರ ಎಲ್ಲಿರ್ತದೆ, ಈ ಥರ ಫಸ್ಟ್ ಇಳಿಸಿದ್ರಿ. ಅಂಡಾಶಯ ಇಳಿಸ್ಕೋರಿ. ಪರಾಗ ರೇಣು, ಶಲ್ಕಾಗ್ರ, ಗಂಡು ಲಿಂಗಾಣು ಮತ್ತು ಅಂಡಾಶಯ ಮತ್ತು ಅಂಡಕ, ಪರಾಗರ ನೋಡ್ರಿ, 2 ಚಿತ್ರ ಈ ಥರ ಭಾಳ ಇಂಪಾರ್ಟೆಂಟ್ ಇವು. ಹೂವಿನ ಚಿತ್ರ ನೋಡ್ರಿ, ಮಾದರಿ ಫಸ್ಟ್ ಈ ಥರ ತೊಗೋಬೇಕು ಸ್ಟೆಪ್. ಸೆಕೆಂಡ್ ಸ್ಟೆಪ್ ಈ ಥರ ಮಾಡ್ಕೋರಿ. ಥರ್ಡ್ ಏನಪ್ಪ ಅಂತಂದರೆ ಈ ಥರ ಇಳಿಸು, ಡೈಗ್ರಾಮ್ ರೆಡಿ ಆಗಿಬಿಡ್ತು. ಫಸ್ಟ್, ಸೆಕೆಂಡ್ ಮೇನ್ ಅಪ್ಪ ಅಂದರೆ ಡೈಗ್ರಾಮ್ಗೆ ನಮಗೆ ಯಾವ್ದು ಇಳಿಸಿದ್ರು ಮುಂದೆ ಡೈಗ್ರಾಮ್ ಕಂಪ್ಲೀಟ್ ಆಗ್ತದೆ. ಮೇನ್ ಅದು ಫಸ್ಟ್ ನೆನಪಿರಲಿ. ಈಗ ನರಕೋಶದ ಚಿತ್ರ ನೋಡಿರಿ, ಫಸ್ಟ್ ನರಕೋಶ ಇಳಿಸ್ಬೇಕಾದ್ರೆ ಸ್ಟೆಪ್ ಈ ಥರ, ಹೌದಾ? ಸೆಕೆಂಡ್, ಥರ್ಡ್ ನೋಡಿರಿ ಎಷ್ಟು ಈಸಿಯಾಗಿರ್ತಕ್ಕಂಥದ್ದು, ಹೌದಾ? ಸ್ಟೆಪ್ ವೈಸ್ ಹಾಕೋತ ಹೋದ್ರೆ ಅಂದ್ರೆ ಈಸಿಯಾಗಿ 4 ಸ್ಟೆಪ್ನ ಕಂಪ್ಲೀಟ್ ಆಗಿ ಬರ್ತದೆ. ನರಕೋಶದ ಡೆಂಡ್ರೈಟ್ ಯಾವುದು, ಕೋಶಕಾಯ, ನ್ಯೂಕ್ಲಿಯಸ್ ಎಲ್ಲಿ ಇರ್ತದೆ, ಆಕ್ಸಾನ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾನವನ ಜೀರ್ಣಾಂಗ ವಿವಾದ ನೋಡ್ರಿ, ಫಸ್ಟ್ ಈ ಥರ ಇಳಿಸ್ಕೋಬೇಕು. ಸೆಕೆಂಡ್ ಈ ಥರ ಕಂಪ್ಲೀಟ್ ಮಾಡಿರಿ, ಜೀರ್ಣಾಂಗ ವಿವಾದ ಈ ಥರ ಕಂಪ್ಲೀಟ್ ಆಗಿಬಿಡ್ತದೆ, ಹೌದಾ? ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಪತ್ರರಂಧ್ರದ ರಚನೆ ನೋಡಿರಿ, ಪತ್ರರಂಧ್ರ ರಚನೆ ಮಾಡ್ಕೋಬೇಕಾದ್ರೆ ಫಸ್ಟ್, ಸೆಕೆಂಡ್ ನೋಡಿರಿ ಸ್ಟೆಪ್ ಈ ಥರ ಮಾಡ್ಕೋಬೇಕು. ತೆರೆದ ಪತ್ರರಂಧ್ರ ಸ್ಟೊಮಾಟ. ಈಗ ಮಾನವನ ವಿಸರ್ಜನಾಂಗದ ನೋಡಿರಿ 2 ಕಿಡ್ನಿಗಳು ತೊಗೋಬೇಕು ಫಸ್ಟ್. ಆಮೇಲೆ 2 ಪೈಪ್ ರೆಡಿ ಮಾಡ್ಕೊಡ್ರಿ. ಇನ್ನೆಲ್ಲ ಅಭಿಧಮನಿ, ಇನ್ನೆಲ್ಲ ಅಪಧಮನಿ, ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ. ಈಗ ಹಾರ್ಟ್ ಭಾಳ ಇರ್ತಕ್ಕಂಥ 4 ಮಾರ್ಕ್ಸ್ನಲ್ಲಿ ಕೇಳ್ತಕ್ಕಂಥ ಫಸ್ಟ್ ಡೈಗ್ರಾಮ್ ನೋಡಿ, ಭಾಳ ಇಂಪಾರ್ಟೆಂಟ್ ಇದು. ಮೆದುಳು ಮತ್ತು ಹಾರ್ಟ್ ಇವೆರಡು ಮಾತ್ರ ಪರ್ಫೆಕ್ಟ್ ಮಾಡ್ಕೊರಿ. ಈ ಥರ ಫಸ್ಟ್ ಇಳಿಸ್ಕೋಬೇಕು.
ಇದು ನೋಡಿರಿ ಫೋರ್ತ್ನಾಗ ಪೂರ ಕಂಪ್ಲೀಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ ಚೆಂದ ನೀಟಾಗಿ ಕಾಣಿಸ್ಬೇಕು. ಹೌದಾ? 4 ಮಾರ್ಕ್ಸ್ ಫಿಕ್ಸ್ ಇರ್ತದೆ. ಎಲ್ಲನೂ ಗುರುತಿಸ್ರಿ ಅಂತ ಕೊಡೋಂಗಿಲ್ಲ, 2 ಇಲ್ಲ 3 ಕೊಟ್ಟಿರ್ತಾರೆ. ಕರೆಕ್ಟಾಗಿ ಯಾವ್ದು ಕೊಡ್ತಾರೆ ಗೊತ್ತಾಗಲ್ಲ. ಭಾಗಗಳು ಮಾತ್ರ ಭಾಳ ಇಂಪಾರ್ಟೆಂಟ್. ಈಗ ಮೆದುಳಿನ ನೀಳ ಇವೆರಡು 4 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಡಯಾಗ್ರಾಮ್. ಮೆದುಳಿನ ನೀಳ ಛೇದ ನೋಟ ನೋಡಿ. ಫಸ್ಟ್ ಇದು ಈ ಥರ ಮಾಡ್ಕೋಬೇಕು ರಫ್. ಸೆಕೆಂಡ್ ಸ್ಟೆಪ್, ಹೌದಾ? ಥರ್ಡ್ ಸ್ಟೆಪ್ ರೆಡಿ ಐತೆ ನೋಡಿರಿ, ಎಷ್ಟು ನೀಟಾಗಿ ಕಾಣಿಸ್ತದೆ ಮೆದುಳು. ಮಧ್ಯ ಮೆದುಳು, ತಲೆ, ಬುರುಡೆ, ಪಾನ್ಸ, ಪೆಟ್ಯುಟರಿ ಗ್ರಂಥಿ, ಮೆಡುಲ್ಲ, ಮಿದುಳು ಬಳಿ, ಅನುಮಸ್ತಿಷ್ಕ. ಇದು ಭಾಳ, ಹೌದಾ? ಮಸ್ತಿಷ್ಕ. ಇವೇ ಕೇಳ್ತಕ್ಕಂಥ ಭಾಗಗಳು ಇರ್ತವೆ. ಹೃದಯದ ನೀಳ ಛೇದ ನೋಟ ನೋಡ್ರಿ, ಈ ಥರ ನೀಳ ಛೇದ. ನೆಫ್ರಾನ್ನ ಚಿತ್ರ ನೋಡ್ರಿ, ರಚನೆ ಯಾವ ಇರ್ತದೆ? ಗ್ರಾಮೋಲೋಸ, ಬೊಮ್ಮಣ್ಣ ಬಟ್ಟಲು ನೋಡ್ರಿ, ಈ ಥರ ಹಾಕವು. ಇದ್ರ ಮೋಟರ್ ನಮಗಿಲ್ಲ, ಇದನ್ನೂ ಇಲ್ಲ, ಓಲ್ಡ್ ಸಿಲೆಬಸ್ ಅದು. ಈಗ ನೇರ ವಾಹಕದ ಸುತ್ತಲಿನ ಕಾಂತಕ್ಷೇತ್ರದ ಬಗ್ಗೆ, ವಿದ್ಯುತ್ ಮಂಡಲ ಯಾವ ರೀತಿಯಾಗಿ, ಬ್ಯಾಟ್ರಿ, ಅಮೀಟರ್. ಈಗ ಓಮನ ನಿಯಮವನ್ನು ಅಭ್ಯಸಿಸಲು ವಿದ್ಯುತ್ ಮಂಡಲದ ಚಿತ್ರ ಕೇಳಿದ್ರೆ ಈ ಥರ ಹಾಕಬೇಕು. ಇಲ್ಲ ನೋಡ್ರಿ, ಥರ್ಡ್ ಈ ಥರ ರೆಡಿ ಆಯಿತು. ಸರಣಿ ಕ್ರಮದಲ್ಲಿರುವ ರೋಧಕಗಳು ಯಾವ ರೀತಿ ಇರ್ತಾವಂತ ಈ ಥರ, ಇದು ಸರಣಿ ಕ್ರಮ. ಸಮಾಂತರವಾಗಿರೋ ರೋಧಕಗಳು ಯಾವ ಇರ್ತಾವೆ ಈ ಥರ ಫಸ್ಟ್ ಹಿಂಗೆ ಹಾಕೋಬೇಕು. ರೆಡಿ, ಇದು ಸಮಾಂತರವಾಗಿರ್ತಕ್ಕಂಥದ್ದು. ಈ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳು ಯಾವಪ್ಪ ಅಂತಂದರೆ ಭಾಳ ಇಂಪಾರ್ಟೆಂಟು. ಒಂದು ಫಿಕ್ಸ್ ಆಗಿರ್ತದೆ ಈ ಚಿಹ್ನೆಗಳಲ್ಲಿ. ಚಿಹ್ನೆಗಳು ಕೊಟ್ಟಿರ್ತಾರೆ, ಹೆಸರು ಬರೀ ಅಂತ ಇರ್ತಾರೆ, ಅಥವಾ ಹೆಸರು ಕೊಟ್ಟಿರ್ತಾರೆ, ಅದ್ರ ಚಿಹ್ನೆ ಹಾಕ್ರಿ ಅಂತ ಕೇಳ್ಬೋದು. ಹೌದಾ? ಇವು ಭಾಳ ಇಂಪಾರ್ಟೆಂಟ್ ಇರ್ತಾವೆ, ಕರೆಕ್ಟಾಗಿ ನೋಡ್ಕೊಂಡು ಒಂದಿದ್ದೇ ಇರ್ತವೆ ನೋಡಿರಿ ಈ ಚಿಹ್ನೆಗಳು. ನೆಕ್ಸ್ಟ್ ಏನಪ್ಪ ಅಂದರೆ ವಸ್ತು ಅನಂತ ದೂರದಲ್ಲಿಟ್ಟಾಗ ಅದರ ಡಯಾಗ್ರಾಮ್ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥದ್ದು ನೋಡ್ರಿ. ರೊಟೇಟ್ ಮಾಡಿ ನೋಡ್ರಿ, ಇದು ಸ್ವಲ್ಪ ಅನಂತ ದೂರದಲ್ಲಿದ್ದಾಗ ವಸ್ತು ಸಿಗಿಂತ ಆಚೆ ಇದ್ದಾಗ ಯಾವ ರೀತಿಯಾಗಿರ್ಬೋದು ನೋಡ್ರಿ. ಇಷ್ಟು ಭಾಳ ಇಂಪಾರ್ಟೆಂಟ್ ಇವು, 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಇದು ವಸ್ತು ಸಿನ ಮೇಲೆ ಇದ್ದಾಗ ಯಾವ ರೀತಿ ಮೂಡ್ತದೆ, ವಸ್ತು ಸಿ ಮತ್ತು ಎಫ್ಗಳ ನಡುವೆ ಇದ್ದಾಗ. ನೀವು ಟೆಕ್ಸ್ಟ್ ಬುಕ್ನಲ್ಲಿ ಹೌದಾವ, ಇವೆಲ್ಲ 4 ಪ್ರಾಕ್ಟೀಸ್ ಕರೆಕ್ಟಾಗಿ ಮಾಡ್ಕೊರಿ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ. 3 ಮಾರ್ಕ್ಸಾಗ ಒಂದು ಇದ್ದೇ ಇರ್ತದೆ. ಎಲ್ಲ ಡಯಾಗ್ರಾಮ್ದು ಅವ ಟೆಕ್ಸ್ಟ್ ಬುಕ್ಕದಲ್ಲಿ, ಆದರೆ ಇದು ಮಾತ್ರ ಪರ್ಫೆಕ್ಟಾಗಿ ನೀವು ಮಾಡ್ಕೊಳ್ಳೇಬೇಕು. ಹೌದಾ? ಇಷ್ಟು ಮಾಡ್ಕೊಂಡು ಬಿಟ್ಟರೆ ಆರಾಮಾಗಿ 12 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಉದ್ದಿರ್ತಾವೆ. ಸಮೀಪ ದೃಷ್ಟಿ ಮತ್ತು ಪರಿಹಾರ. ಸಮೀಪ ದೃಷ್ಟಿಗೆ ಕಣ್ಣಿನ ದೂರ ಬಿಂದು ಯಾವ ರೀತಿಯಾಗಿರಬೇಕು, ಸಮೀಪ ದೃಷ್ಟಿ ಕಣ್ಣಿನ, ಹೌದಾ? ಪರಿಹಾರ ಯಾವ ರೀತಿಯಾಗಿ ನಾವು ಕೊಡ್ತೀವಿ ಅಂತ. ದೂರದೃಷ್ಟಿ ಮತ್ತು ಪರಿಹಾರ, ಕಣ್ಣಿನ ಹತ್ತಿರ ಬಿಂದು ಕಣ್ಣು. ಬಿಳಿ ಬೆಳಕಿನಲ್ಲಿ ಬಣ್ಣದ ರೋಹಿತ ಪುನರ್ ಸಂಯೋಜನೆ ಆಗ್ತಕ್ಕಂಥ ಚಿತ್ರ ಇಳಿಸಿರಿ ಅಂತಂದ್ರೆ ಜೈವಿಕ ನಿಸ್ತಾವರದ ಸಾಂಕೇತಿಕ ಚಿತ್ರ ಅದೇ ಇದು. ಹೌದಾ? ಕೆಲವೊಂದು ಧಾತುಗಳ ಸಂಕೇತಗಳು ಕೊಟ್ಟಿರ್ತಾರೆ, ಸಂಕೇತಗಳನ್ನು ಕೂಡ ನೆನ್ಪಿಡ್ರಿ. ಹೌದಾ? ಇಷ್ಟಿಗೇನಪ್ಪ ಅಂದರೆ ಎಷ್ಟು ಡಯಾಗ್ರಾಮ್ ಪರ್ಫೆಕ್ಟ್ ಮಾಡಿಬಿಟ್ರೆ ಮುಗೀತು. ಮತ್ತು ಏನಪ್ಪ ಅಂದರೆ ಉಳಿದ ಭಾಗ ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು ಯಾವ ಚಾಪ್ಟರಲ್ಲಿ 3 ಮಾರ್ಕ್ಸ್ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು, 4 ಮಾರ್ಕ್ಸ್ ಇರ್ಬೋದು, ಯಾವ ಥರ ಅನ್ವಯಿಕ ಪ್ರಶ್ನೆಗಳು ಕೇಳ್ತಾರೆ ಎಂಬುದು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.